ಸಮಸ್ಯೆಗಳ ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ರೆ, ಸಾಲಬಾಧೆಯಿಂದ ನರಳ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಮಾಂತ್ರಿಕ ಶಕ್ತಿ, ತಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಅಮಾನುಷ ಶಕ್ತಿ ಸಾಧಕರು ಹಾಗೂ ಪೂರ್ವ ಜನ್ಮದ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ 24 ಕನ್ನಡ ಮೈಸೂರಿನವರಿಗೆಲ್ಲರಿಗೂ ಸ್ವಾಗತ ಅಂತ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಗುರುಜಿ, ಇನ್ನು ಕಳೆದ ಸಂಚಿಕೆಯಲ್ಲಿ ನೀವು ಕರ್ಮ ಸಿದ್ಧಾಂತ ಜೊತೆಗೆ ಅವರ ಮನುಷ್ಯನ ಜೀವನದಲ್ಲಿ ಹೇಗೆಲ್ಲ ಎಫೆಕ್ಟ್ ಮಾಡುತ್ತೆ, ಅವರ ವೀಕ್ ಆದ್ರೆ ನೆಗೆಟಿವ್ ಎನರ್ಜಿ ಹೇಗೆ ಪಾಸ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಈ ವಾರದ ಟಾಪಿಕ್ ಏನು ತಗೊಂಡಿದ್ದೀರಾ? ಈ ವಾರದ ಟಾಪಿಕ್ ಅಂತ ಹೇಳಿದಾಗ, ಕಳೆದ ವಾರ ಹೇಳಿದೆ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಕರ್ಮ ಸಿದ್ಧಾಂತಗಳು ಅಂತ ಹೇಗೆ ಬರುತ್ತೆ ಅಂತಂದ್ರೆ, ಯಾವಾಗ ನಮ್ಮ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಯಾವ ರೀತಿ ಉದ್ಭವ ಆಗುತ್ತೆ, ಪ್ರೆಸೆಂಟು, ಫಾಸ್ಟು ಮತ್ತು ಫ್ಯೂಚರ್ ಬಗ್ಗೆ ಕರ್ಮ ಸಿದ್ಧಾಂತದಲ್ಲಿ ಹೇಳಿದ್ದೆ. ಹಾಗೆ ಪುನರ್ಜನ್ಮದಲ್ಲಿ ಜೊತೆಗೆ ಹಾಗೆ ಒಂದು ಚಿತ್ರವನ್ನು ತೋರಿಸಿದೆ. ನಮ್ಮ ಹೊರ ಯಾವ ಥರ ಇರುತ್ತೆ, ಸಪ್ತ ಚಕ್ರಗಳು ವೀಕ್ ಆದಾಗ ಯಾವ ಥರ ನೆಗೆಟಿವ್ ಎನರ್ಜಿಗಳು ಎಂಟರ್ ಆಗುತ್ತೆ, ಅದಲ್ಲದೆ ನಮ್ಮ ಮನಸ್ಸಿನ ಆಲೋಚನೆಯ ಮೇಲೇನೂ ನಮ್ಮ ಸಪ್ತ ಚಕ್ರಗಳು ನಿಂತಿರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಕೊಟ್ಟೆ. ಇವತ್ತಿನ ದಿನ ಯಾವ ಕಾನ್ಸೆಪ್ಟ್ ಅಂತಂದರೆ, ಎಷ್ಟೋ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಮ್ಮ ಆಡು ಭಾಷೆಯಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಾಟ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ತಂತ್ರ ಅಂದರೆ ಕೈಯಲ್ಲಿ ಮಾಡುವಂಥದ್ದು ಅಂತ. ಹಾಗೆಯೇ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಕಾಮನ್ ಆಗಿ ಒಂದು ವಿಷಯಗಳು ಹೇಳ್ತಾ ಇರ್ತಾರೆ. ಯಾರೋ ಏನೋ ಮಾಡಿಸಿದ್ದಾರೆ, ಅದಕ್ಕೆ ನನ್ನ ಜೀವನದಲ್ಲಿ ಈ ಥರ ತೊಂದರೆಗಳಾಗ್ತಾ ಇದೆ ಅಂತ. ಅದೇ ಯಾರೋ ಏನೋ ಮಾಡಿಸಿದ್ದಾರೆ ಅಂತಂದಾಗ, ಯಾರೋ ಮಾಡಿಸಿರೋದು ಅಂದಾಗ ಯಾವುದೋ ಒಂದು ಆತ್ಮನ ಅಥವಾ ಪ್ರೇತಾತ್ಮಗಳನ್ನು ಯಾವ ರೀತಿ ಮಾಂತ್ರಿಕರು ಅವರ ಮೇಲೆ ಪ್ರಯೋಗ ಮಾಡ್ತಾರೆ ಅನ್ನೋ ಒಂದು ವಿಷಯವನ್ನು ತೊಗೊಂಡು ಬಂದಿದ್ದೀನಿ ಇವತ್ತು. ಸೊ ಇದು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾವ ಥರ ಅಂತಂದರೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈಗ ನೋಡಿ, ಯಾವುದೋ ಒಂದು ತೊಂದರೆಗಳು ಮನುಷ್ಯನಿಗೆ ಬಂದಾಗ ಅಂತಂದಾಗ ನಾವು ವೈದ್ಯಕೀಯ ಮೊರೆ ಹೋಗ್ತೀವಿ, ಅಂದರೆ ಹಾಸ್ಪಿಟ್ಲಿಟಿಗೆ ಹೋಗ್ತೀವಿ. ಅಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳು ಮಾಡಿ, ಎಲ್ಲ ರೀತಿಯ ಪರೀಕ್ಷೆಗಳು ನೆಗೆಟಿವ್ ಬಂದು ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಕಂಟಿನ್ಯೂಸ್ ಮಾತ್ರೆಗಳು ನುಂಗುವಂಥದ್ದು, ತೊಂದರೆಗಳು ನಮ್ಗೆ ಆಗ್ತಾನೆ ಇರುತ್ತೆ. ಬಟ್ ಯಾರ ಹತ್ರ ಹೇಳಿದ್ರು ಅದು ನಂಬಕ್ಕಾಗ್ತಾನೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ತುಂಬ ಎಚ್ಚೆತ್ಕೋಬೇಕಾಗುತ್ತೆ. ಇದು ಯಾವ ಕಾರಣಕ್ಕಾಗಿದೆ, ಯಾವ ಸಂದರ್ಭದಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಕೆಲವೊಬ್ಬರೊಬ್ಬರು ತುಂಬ ಹಿಂದಿನ ಕಾಲದಲ್ಲಿ ತಂದೆ ತಾಯಿಂದಿರು ಅಬ್ಸರ್ವ್ ಮಾಡೋರು, ನನ್ನ ಮಗನಿಗೆ ಇದೇ ಥರ ತೊಂದರೆ ಆಗಿದೆ ಅಂತ. ಬಟ್ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಯಾಂತ್ರಿಕ ಬದುಕಲ್ಲಿ ಇರೋದ್ರಿಂದ, ಕೆಲವೊಬ್ಬರೊಬ್ಬರು ವಿಜ್ಞಾನ ಯುಗದಲ್ಲಿ ಇರೋದ್ರಿಂದ ಇದನ್ನೆಲ್ಲ ನಂಬೋದಿಲ್ಲ. ಆದರೆ ಇದು ಎಷ್ಟು ಸತ್ಯ ಅಂತ ಹೇಳಿದಾಗ, ಪ್ರತಿಯೊಬ್ಬರು ಒಂದು 10 ಮನೇಲಿ ಇದ್ದಾಗ ಯಾರಾದರೂ ಒಬ್ಬರು ಮನೇಲಿ ಈ ಥರ ತೊಂದರೆಗಳು ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ಈ ಮಂತ್ರವಾದಿಗಳು ಯಾವ ಥರ ಆತ್ಮವನ್ನು ನೀವು ಸೇರಿಸ್ತಾರೆ ಅಂತ ನೀವು ಅಂದರೆ ಇವತ್ತಿನ ಟಾಪಿಕ್ ಅಂತ ನಾನು ಹೇಳಿದೆ. ಸೊ ನೋಡಿ, ಯಾವುದೇ ಒಂದು ವ್ಯಕ್ತಿ, ಈಗ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಬೇರೆ ಚಾನಲಲ್ಲಿ ಮಾಡಿದ್ದೆ. ಸೊ ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ, ಯಾರೋ ಒಬ್ಬರಿಗೆ ತೊಂದರೆ ಮಾಡಬೇಕು ಅಂತಂದಾಗ ಬೇರೆ ರೀತಿಯಲ್ಲಿ ತೊಂದರೆ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಪ್ರಯೋಗಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕಾಣದ ರೀತಿಯಲ್ಲೇ ಹೋಗಿಬಿಟ್ಟು ಆತ್ಮಗಳನ್ನೇ ಅವ್ರ ಮೇಲೆ ಪ್ರಯೋಗ ಮಾಡಿಸ್ತಾರೆ. ಈಗ ನೋಡಿ, ಡೈರೆಕ್ಟಾಗಿ ನಾವು ಮಾಡುವಂಥದ್ದು ಕೋರ್ಟ್ ಆಗಿರ್ಬೋದು, ಕೇಸ್ ಆಗಿರ್ಬೋದು, ಈ ಥರ ಮಾಡ್ತಾರೆ. ಅದು ವಿಸಿಬಲ್ ಆಗಿ, ಅಂದರೆ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ. ಇದು ಕಣ್ಣಿಗೆ ಕಾಣದ ಅಥವಾ ಅನ್ವಿಸಿಬಲ್ ಅಂತ ನಾವು ಏನು ಹೇಳ್ತೀವಿ, ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಮಾಡುವಂಥದ್ದು ಈ ಥರ ಒಂದು ಪ್ರೇತಾತ್ಮನ ಒಂದು ಎಂಟ್ರಿ ಮಾಡಿಸುವಂಥದ್ದು ಅಂತ. ಸೊ ಇದನ್ನು ಕೇಳ್ತಾರೆ, ಎಷ್ಟೋ ಜನ ಕೇಳ್ಬೋದು, ಇದನ್ನೆಲ್ಲ ನಿಜನಾ ಏನು ಅಂತ. ಖಂಡಿತವಾಗ್ಲೂ ನಿಜವಾಗಿ ನೀವು ಪ್ರಿಯ ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಇದು ಅಥರ್ಣ ವರ್ಣ ವೇದದಲ್ಲಿ ಅಂದರೆ ಈ ಮಾಟ ಮಂತ್ರ ಇದೆಲ್ಲವೂ ಬರ್ತಾ ಇತ್ತು. ಜೊತೆಗೆ ನಾನು ಲಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳಿದೆ, ಅಂಗಿರಸ ಮುನಿಗಳು ಇದೊಂದು ವೇದವನ್ನು ನಮಗೆ ಕೊಟ್ಟಿರುವಂಥದ್ದು ಅಂತ. ಆ್ಯಕ್ಚುಲಿ ಒಳ್ಳೆಯದು, ಬಟ್ ನಾವು ಅದನ್ನು ಏನು ಮಾಡಿದ್ವಿ, ಕೆಟ್ಟದಕ್ಕಾಗಿ ಉಪಯೋಗಿಸ್ಕೋತಾ ಇದ್ದೀವಿ ಅಂತ. ಯಾರ ಮೇಲಾದರೂ ಅವರು ಮಾಂತ್ರಿಕರು ಯಾರ ಹತ್ರ ಹೋಗಿ ಪ್ರಯೋಗ ಮಾಡಿಸ್ಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಆ ವ್ಯಕ್ತಿಯ ಚಪ್ಪಲು ಕೆಳಗಡೆ ಮಣ್ಣಾಗಿರ್ಬೋದು, ಅಥವಾ ತಲೆ ಕೂದಲಾಗಿರ್ಬೋದು, ಅಥವಾ ಬಟ್ಟೆಗಳಾಗಿರ್ಬೋದು. ನೀವು ಎಷ್ಟೋ ಸತಿ ಕೇಳ್ಬೋದು, ಕೆಲವೊಬ್ರು ಮನೇಲಿ ನಾವು ಬಟ್ಟೆ ಒಣಗಕ್ಕೆ ಹಾಕಿದ್ದು ಆ ಬಟ್ಟೆ ಕಾಣ್ತಾ ಇಲ್ಲ ಅನ್ನೋದು, ಅಥವಾ ಯಾರೋ ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ಅಥವಾ ನಮ್ಮ ನೈಟಿ ಪೀಸ್ ಕಾಣ್ತಾ ಇಲ್ಲ, ಅಥವಾ ಸ್ಯಾರಿ ಪೀಸ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಯಾಕಂದರೆ ನನ್ನ ಹತ್ರ ಬರುವಂಥ ಕ್ಲೈಂಟ್ಗಳನ್ನು ಹೇಳಿದ್ದಾರೆ ನನಗೆ, ಮೇಡಮ್ ನಮ್ಮ ನೈಟಿ ಕಟ್ ಮಾಡ್ಕೊಂಡು ಒಂಚೂರು ಪೀಸ್ ಕಟ್ ಮಾಡ್ಕೊಂಡು ಹೋದಾಗಿಂದ ನಮಗೆ ಈ ಸಮಸ್ಯೆ ಜಾಸ್ತಿ ಆಗಿದೆ ಅಂತ. ಯಾವಾಗ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೋ ಆವಾಗ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ವೈದ್ಯರ ಮೊರೆ ಹೋಗ್ತೀವಿ. ವೈದ್ಯರ ಮೊರೆ ಹೋದಾಗ ಎಷ್ಟೋ ಮಾತ್ರೆಗಳು ನುಂಗ್ತೀವಿ, ಇಂಜೆಕ್ಷನ್ಸ್ ತಗೊತಾ ಇರ್ತೀವಿ. ಅದೆಲ್ಲನೂ ಕಮ್ಮಿ ಆಗದೇ ಇದ್ದಾಗ ವಿಪರೀತ ಮಿತಿಮೀರಿ ಹೊಟ್ಟೋಗುತ್ತೆ. ಯಾವ ಸಂದರ್ಭದಲ್ಲಿ ಅಂತಂದರೆ,
ಆ ಸಮಸ್ಯೆಗಳು ಯಾವ ಥರ ಶುರುವಾಗುತ್ತೆ ಅಂತಂದರೆ, ನಾನು ಇವತ್ತೊಂದು ಗೊಂಬೆ ತಂದಿದ್ದೀನಿ ನೋಡಿ. ಈ ಥರ ಒಬ್ಬ ಮನುಷ್ಯ ಅಂತಲೇ ಅಂದ್ಕೊಳ್ಳಿ. ಈ ಮನುಷ್ಯ ನಾರ್ಮಲ್ ಆಗಿ ಇರ್ತಾನೆ, ಚೆನ್ನಾಗಿ ಇರ್ತಾನೆ ಅಂತ ಅಂದ್ಕೊಳ್ಳಿ. ಇವರ ಏಳಿಗೆನ ಸಹಿಸೋಕ್ಕಾದಾಗ ಬೇರೆ ಒಂದು ಆತ್ಮನ ಇಂಡ್ಯೂಸ್ ಮಾಡಿಸ್ತಾರೆ ಅಂತ ನಾನು ಹೇಳಿದೆ. ಚಪ್ಪಲಾಗಿರ್ಬೋದು, ಕೂದಲು ಅಥವಾ ಮಣ್ಣು ಅಂತ. ಇದಲ್ಲದೇ ಕೆಲವರು ಫೋಟೋದ ಮುಖಾಂತರನೂ ಮಾಡಿಸ್ತಾರೆ. ಹಾಗೇನೇ ಆ ಹೆಸರಿನ ವ್ಯಕ್ತಿಯ ಮೇಲೇನೂ ಮಾಡಿಸ್ತಾರೆ. ಜೊತೆಗೆ ಕೆಲವ್ರದ್ದು ಏನು ಮಾಡ್ತಾರೆ ಗೊತ್ತಾ, ಪ್ರತಿಯೊಬ್ಬ ಮನುಷ್ಯನ ದೇಹದ ವಾಸನೆ ಬೇರೆ ಥರ ಇರುತ್ತೆ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನನ್ನ ದೇಹದ ವಾಸನೆ ಬೇರೆ ಇರುತ್ತೆ, ನಿಮ್ಮ ದೇಹದ ವಾಸನೆ ಅದೇ ಥರ ಎಲ್ಲರ ದೇಹದ ವಾಸನೆನೂ ಬೇರೆ ಬೇರೆ ಥರ ಇರುತ್ತೆ. ಆ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಯಾವುದೋ ಒಂದು ಎಕ್ಸ್ಟ್ರಾ ಪರ್ಸನ್, ಇನ್ನೊಬ್ಬರು ಪರ್ಸನ್ ಹೋಗಿ ಒಂದು ಮಂತ್ರವಾದಿ ಹತ್ರ ಹೇಳ್ತಾರೆ, ನಮಗೆ ಇದೇ ಥರ ತೊಂದರೆ ಮಾಡಿ ಅವ್ರ ಜೀವನದಲ್ಲಿ ಎದ್ದೇಳಬಾರ್ದು, ಆ ಥರ ತೊಂದರೆಗಳು ಮಾಡಿ ಅಂತ ಇವರೇ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾರು ಆ ಮಾಂತ್ರಿಕರು ಏನು ಮಾಡ್ತಾರೆ ಅಂದರೆ, ಯಾವುದೋ ತುಂಬ ರೋಗವಾಗಿರುವಂತಹ ಒಂದು ಆತ್ಮವನ್ನು ಸೇರಿಸುವಂಥದ್ದಾ. ಸೊ ಆ ಥರ ಆದಾಗ ಏನಾಗುತ್ತೆ ಅಂದರೆ, ಸೇರಿಸಿದಾಗ ಇವರ ದೇಹದೊಳಗಡೆ ಸೇರಿಸಿದಾಗ ಏನಾಗುತ್ತೆ, ಇವರ ಹಾರ ವೀಕ್ ಆಗುತ್ತೆ, ದಿನೇ ದಿನೇ ತೊಂದರೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಈ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ದಂಗೆ ಏನಾಗುತ್ತೆ, ಆ ಆತ್ಮಕ್ಕೆ ಏನು ತೊಂದರೆ ಇತ್ತು ಆ ತೊಂದರೆ ಈ ಮನುಷ್ಯನ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನೀವು ಕೇಳ್ಬೋದು, ಇನ್ನೊಂದು ಕ್ವಶನ್ಸ್ ಬಂದ್ಬಿಡುತ್ತೆ, ಏನು ಮೇಡಮ್ ಆ ಆತ್ಮಗಳು ಹೋಗೋಕ್ಕೆ ಅಷ್ಟು ಈಸಿಯಾಗಿ ಹೊಟ್ಟೋಗ್ಬಿಡುತ್ತಾ ಅಂತ. ಯಾವುದಾದ್ರೂ ಆತ್ಮಗಳು ಸುತ್ತಾಡ್ತಾ ಇರ್ತವೆ ಅಂತ ನಾನು ಅಂದರೆ ಅಕಾಲಿಕವಾಗಿ ಮರಣಕ್ಕೆ ಈಡಾಗಿರುವಂಥ ಆತ್ಮಗಳು ಅಂದರೆ ಹೈಯರ್ ಪ್ಲೇನ್ಗೂ ನಾನು ಹೇಳಿದ್ದೆ ಲಾಸ್ಟ್ ಟೈಮ್, ಹೈಯರ್ ಪ್ಲೇನ್ ಅಂತ ಹೇಳ್ಬಿಟ್ಟು. ಸೊ ಹೈಯರ್ ಪ್ಲೇನ್ಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಸುತ್ತುತ್ತಾ ಇರುತ್ತೆ ಅಂತಲೇ ಅಂದ್ಕೊಳ್ಳಿ. ಅಂತಹ ಸುತ್ತುತ್ತಾ ಇರುವಂಥ ಆತ್ಮಗಳನ್ನ ಏನು ಮಾಡ್ತಾರೆ ಈ ಮಂತ್ರವಾದಿಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಹಿಡಿತದಲ್ಲಿ ಅದು ರೋಗದಾಗಿರ್ಬೋದು, ಅಥವಾ ಯಾವುದೋ ಮಾನಸಿಕ ಕಾಯಿಲೆಯಿಂದ ಆಗಿರ್ಬೋದು, ಅಥವಾ ಯಾವುದೋ ಆಕ್ಸಿಡೆಂಟ್ ಆಗಿರೋದಿರ್ಬೋದು, ಈ ಥರ ಅಕಾಲಿಕ ಅಂತಂದಾಗ ಸಡನ್ ಡೆತ್ಗಳು ಅಂತ ನಾವು ಏನು ಹೇಳ್ತೀವಿ, ಅಂತಹ ಒಂದು ಆತ್ಮಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅವುಗಳು ಏನು ಮಾಡ್ತವೆ ಅಂತಂದರೆ, ಆ್ಯಕ್ಚುಲಿ ಒಂದು ಆತ್ಮ ಹೋಗಿ ಇನ್ನೊಂದು ಈ ಆತ್ಮದೊಳಗಡೆ ಸೇರಿಕೊಂಡು ತೊಂದರೆ ಮಾಡಬೇಕು ಅಂತ ಅವಕ್ಕೆಲ್ಲೂ ಆಸೆ ಇರಲ್ಲ. ಕಾರಣ ಅಂದರೆ, ಈಗ ಇದು ಹೊರಗಡೆ ಬಂದಾಗ ಏನು ಮಾಡ್ತಾರೆ, ಈ ಮಂತ್ರವಾದಿಗಳು ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಮಂತ್ರವಾದಿಗಳು ಹೋಗಿ ಸೇರಿಸ್ತಾರೆ. ನೋಡಿ, ಕೆಲವೊಂದೊಂದು ಗೊತ್ತೇ ಆಗಲ್ಲ, 5 ವರ್ಷ 10 ವರ್ಷ 12 ವರ್ಷಗಳಾಗೋಗ್ಬಿಡುತ್ತೆ. ಯಾಕಂದರೆ ರೋಗಗಳು ಜಾಸ್ತಿ ಆಗ್ತಾ ಹೋದಾಗ ಯಾರಾದರೂ ನಮ್ಮಂಥವ್ರ ಹತ್ರನಾದರೂ ಅಥವಾ ಒಳ್ಳೆ ಯಾರಾದರೂ ಇವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಯಾರೋ ನಿಮಗೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಸೇರಿಸಿರುವಂಥ ಮಂತ್ರವಾದಿ ಏನು ಮಾಡ್ತಾನೆ ಅಂದರೆ, ಈ ಯಾವುದೋ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂದ್ಕೊಳ್ಳಿ, ಆ ಆತ್ಮ ಹೊರಗಡೆ ಹೋಗಬೇಕು ಅಂತಂದರೆ ಅದಕ್ಕೆ ಹೋಗೋಕ್ಕಾಗಲ್ಲ. ಈ ಥರ ಕೇಸಸ್ ನಾನು ತೊಗೊಂಡಿದ್ದೀನಿ. ಯಾಕೆ ಅಂದರೆ, ಅದು ಸೇರಿಸಿರೋದು ಎಲ್ಲಿ ಅಂದರೆ, ಒಂದು ಕೇಸಿಗೆ ನೆಕ್ಕಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ಅದು ಬಂದ್ಬಿಟ್ಟು ನೆಕ್ಕಲ್ಲಿ ಲಾಕ್ ಆಗಿಬಿಡುತ್ತೆ. ಅಥವಾ ಯಾವ ಜಾಗಕ್ಕೆ ಸೇರಿಸಿರ್ತಾರೋ, ಕಾಲಕ್ಕೆ ಸೇರಿಸಿರ್ತಾರೋ, ಕೈಗೆ ಸೇರಿಸಿರ್ತಾರೋ, ಹೊಟ್ಟೆಗೆ ಸೇರಿಸಿರ್ತಾರೋ, ಬೆನ್ನಿಗೆ ಸೇರಿಸಿರ್ತಾರೋ ಗೊತ್ತಿರಲ್ಲ ಕೆಲವರು. ಅಲ್ಲಿ ಬಂದು ಲಾಕ್ ಮಾಡ್ತಾರೆ. ಅದನ್ನು ಲಾಕ್ ಮಾಡೋದು ಯಾರು ಅಂದರೆ ಈ ಮಂತ್ರವಾದಿಗಳೇ ಲಾಕ್ ಮಾಡ್ತಾರೆ. ಯಾಕೆಂದರೆ ಈಗ ಹೊರಗಡೆ ಬಂದಾಗ ತೊಂದರೆ ಆಗುತ್ತೆ, ಹೊರಗಡೆ ಬಂದಾಗ ಇವರು ಆರಾಮಾಗಿ ಹೋಗ್ಬಿಡ್ತಾರಲ್ವ ದೇಹದಿಂದ ಹೊರಗಡೆ ಬಂದಾಗ, ಅದಕ್ಕೆ ಒಳಗಡೆ ಇದ್ದು ಇದನ್ನು ಲಾಕ್ ಮಾಡ್ತಾರೆ. ಈ ಲಾಕ್ ಅಂತಂದರೆ ಬಂಧನದಲ್ಲಿ ಇಡುವಂಥದ್ದು ಅಂತ. ಇದಕ್ಕೆ ಪಾಪ ಗೊತ್ತಾಗಲ್ಲ, ಈ ಆತ್ಮಗಳಿಗೆ ಗೊತ್ತಾಗಲ್ಲ. ಅವು ಒಳಗಡೆ ಹೋದಾಗ ಈ ಕಡೆ ಒಳಗಡೆ ಬರೋಕ್ಕೂ ಆಗಲ್ಲ, ಈ ಕಡೆ ಹೊರಗಡೆ ಹೋಗೋಕ್ಕಾಗಲ್ಲ. ದೇಹದ ಒಳಗಡೆ ಇದ್ದು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾ ಇರುತ್ತೆ. ಅಂದರೆ ಈಗ ಯಾವುದೇ ಒಂದು ನಮಗೆ ಸೂಜಿ ಚುಚ್ಚಿದೆಯೋ ಅಥವಾ ಕಾಲಿಗೊಂದು ಮುಳ್ಳು ಚುಚ್ಚಿದೆ ಅಂತಂದಾಗ ನಮಗೆ ಅದಷ್ಟು ಜಾಗ ಕೆಂಪಾಗ್ಬಿಡುತ್ತೆ, ನೀವು ನೋಡಿದಿರಿ. ಅಥವಾ ಮುಳ್ಳು ತೆಗೆದಾಗ ನಮಗೆ 4-5 ದಿನ ಬೇಕು ಆ ರೆಡ್ನೆಸ್ಸು ಕಮ್ಮಿ ಆಗೋಕ್ಕೆ. ಅದೇ ಥರ ಈ ಆತ್ಮಗಳನ್ನ ಲಾಕ್ ಮಾಡಿದಾಗ ಅಥವಾ ಬಂಧನದಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಒಳಗಡೆನೇ ನೋವು ಕೊಡೋಕ್ಕೆ ಶುರುವಾಗುತ್ತೆ. ಒಂಥರ ಫಾರಿನ್ ಬಾಡಿ ಥರ ಅಂತ ಹೇಳ್ತಾರೆ. ಸೊ ಅದನ್ನು ಹೊರಗಡೆ ಬರಬೇಕು ಅಂತಂದಾಗ ನೀವು ಯಾರ ಹತ್ರ ಹೋಗಬೇಕು ಅಂತಂದರೆ, ಗಾಯತ್ರಿ ಉಪಾಸಕರಾಗಿರ್ಬೋದು, ಇಲ್ಲದಿದ್ದರೆ ಶ್ರೀಚಕ್ರ ಆರಾಧಕರಾಗಿರ್ಬೋದು, ಇಲ್ಲದಿದ್ದರೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಯಾರಿರ್ತಾರೆ, ಸೊ ಅಂಥವ್ರ ಹತ್ರನೇ ಹೋಗ್ಬಿಟ್ಟು ಆ ಬಂಧನವನ್ನು ನೀವು ಓಪನ್ ಮಾಡಿಸ್ಬೇಕು. ಆ ಬಂಧನ ಓಪನ್ ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ, ಕ್ಲೈಂಟ್ಗಳು ನನ್ನ ಹತ್ರ ಬಂದ ಕ್ಲೈಂಟ್ ಹೇಳ್ತಾರೆ, ಮೇಡಮ್ ನಮಗೆ ಕಾಲು ನೋವು, ಕೈ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ. ಯಾಕಂದರೆ ಅದು ಹಳೇದಾಗಿ ಹೋಗ್ಬಿಟ್ಟಿರ್ತದೆ. ಎಷ್ಟೋ ಸತಿ ಸರ್ಟನ್ ಟೈಮ್ ಏನಾಗುತ್ತೆ, ಮಾತ್ರೆ ತೊಗೊಂಡಿರೋದು ಹಿಡ್ಕೊಂಡಿರುತ್ತೆ. ಅಂದರೆ ಈಗ ಒಂದು ತಲೆನೋವು ಬಂದಿರುವಂಥ ಯಾವುದೋ ಒಂದು ಆತ್ಮ ಇರುತ್ತೆ ಅಂತ ಆ ಆತ್ಮನ ಸೇರಿಸ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಈ ವ್ಯಕ್ತಿಯ ಮೇಲೆ ಸೇರಿಸಿದಾಗ ಇದು ತಲೆನೋವು ಬರೋಕ್ಕೆ ಶುರುವಾಗ್ತಾ ಇರುತ್ತೆ. ಮೈಗ್ರೇನ್ ಹೆಡ್ಡೇಕ್ ಅಂತ, ನ್ಯೂರಲಾಜಿಕಲ್ ಆಗಿರ್ಬೋದು, ಯಾವುದೇ ತೊಂದರೆಗಳಾಗಿರ್ಬೋದು, ಮಾತ್ರೆಗಳು ತೊಗೊಂಡು ಕಮ್ಮಿ ಆಗಲ್ಲ. ಕೊನೆಗೆ ಏನಾಗುತ್ತೆ, ಸೊ ಯಾವುದೋ ಈ ಥರ ಏನೋ ಆತ್ಮಚಿಕಿತ್ಸೆನ, ಪೂರ್ವಜನ್ಮದ ಚಿಕಿತ್ಸೆನ ಅಥವಾ ಇಂಥವ್ರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದೋ ನೆಗೆಟಿವ್ ಎನರ್ಜಿನ ಎಂಟ್ರ್ ಮಾಡಿಸಿದ್ದಾರೆ ಅಂತ. ಕೆಲವು ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ, ಅದು ಭೂತನ, ಪ್ರೇತನ, ರಾಕ್ಷಸನ, ಜಿನ್ನಾತ ಅಂತ ನಾವು ನೋಡಬೇಕಾಗುತ್ತೆ. ಹಾಗೆ ಕೆಲವೊಂದೊಂದು ಶಕ್ತಿಗಳು ಒಳ್ಳೆಯ ಶಕ್ತಿ ಇರುತ್ತೆ. ಆ ಶಕ್ತಿಗಳು ಬಂದು ನಮಗೆ ತೊಂದರೆ ಕೊಟ್ಟು ಆ ನಂತರದಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಸಿ ಹೋಗುವಂಥದ್ದಿರುತ್ತೆ. ಸೊ ಈ ಮಂತ್ರವಾದಿಗಳು ಕೆಟ್ಟದನ್ನು ಮಾಡಬೇಕು ಅಂತಂದಾಗ ಈ ಥರ ಬಂಧನವನ್ನು ಲಾಕ್ ಮಾಡಿರ್ತಾರೆ. ಆ ಲಾಕನ್ನು
ನಾವು ನೋಡಿಬಿಟ್ಟು ಆ ಲಾಕ್ನ ಓಪನ್ ಮಾಡಿ ಆ ನಂತರದಲ್ಲಿ ನಾವು ಅವರಿಗೆ ಒಂದು ಟ್ರೀಟ್ಮೆಂಟ್ನ ಕೊಟ್ಕೊಂಡು, ಅಂದರೆ ಟ್ರೀಟ್ಮೆಂಟ್ ಅಂತಂದರೆ ಈಗ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಸ್ಟೆಪ್ 2 ಸ್ಟೆಪ್ 3 ಅಂತ ಆ ಥರ ಹೇಳ್ಕೊಂಡು ಹೋಗ್ತೀವಲ್ಲ, ಅದೇ ಥರ ನಾವು ಇದನ್ನು ಏನು ಹೇಳ್ತೀವಿ ಅಂತಂದರೆ ಅವ್ರಿಗೆ ಬಂದಿರುವಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಬೋದು ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಗುರೂಜಿ ಧನ್ಯವಾದ. ಮತ್ತಷ್ಟು ಮಾತನಾಡ್ತೀನಿ ಇದ್ರ ಬಗ್ಗೆ. ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದ್ರೂ ಕೌನ್ಸಿಲಿಂಗ್ ಅಗತ್ಯ ಇದ್ರೆ, ನೀವು ಕೂಡ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ನುವ ಇಚ್ಛೆ ಇದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಅವರು ಇದರ ವಿಷಯವಾಗಿ ತರಗತಿಗಳನ್ನ ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ, ನೀವು ಕೂಡ ಅಟೆಂಡ್ ಮಾಡಬಹುದು. ಗುರೂಜಿ, ಇನ್ನು ಈ ತರ ಆತ್ಮ ವರ್ಗಾವಣೆ ಅಂತೆಲ್ಲ ಮಾಡಿದಾಗ ಮನುಷ್ಯನ ದೇಹದಲ್ಲಿ ಯಾವ ರೀತಿ ತೊಂದರೆಗಳು ಕಾಣಿಸ್ಕೊಳ್ಬಹುದು? ಇದು ವೀಕ್ಷಕರು ತಿಳ್ಕೋಬೇಕು. ಈಗ ನಮ್ಮದು ದೇಹ, ಈಗ ನಮ್ಮ ದೇಹದಲ್ಲಿ ಒಂದು ಆತ್ಮ ಇರುತ್ತೆ ಅಂತ ಅನ್ಕೊಳ್ಳಿ. ಆತ್ಮ ಎಲ್ಲಿದೆ, ಹೇಗಿದೆ, ಮನಸ್ಸು ಎಲ್ಲಿದೆ ಅಂತೇಳಿ ಎಷ್ಟೋ ಇದರಲ್ಲಿ ಕಂಡುಹಿಡಿಯೋಕೆ ಹೋಗ್ತಾರೆ, ಆಗೋದೇ ಇಲ್ಲ. ಆದ್ರೂ ಕೆಲವೊಂದೊಂದು ಕಡೆ ವಿಜ್ಞಾನ ಒಪ್ಕೊಳ್ತಾ ಇದೆ. ಯಾವುದು ಪ್ರೇತಾತ್ಮಗಳಾಗಿರ್ಬೋದು, ಅಥವಾ ಬೇರೆ ಕಿನ್ನರರು, ಕಿಂಪುರುಷರು, ಯಕ್ಷಿಣಿಗಳು, ಅಥವಾ ಪ್ರೇತ ಆಗಿರ್ಬೋದು, ಭೂತ ಆಗಿರ್ಬೋದು, ಈ ರಾಕ್ಷಸ ಎಲ್ಲ ಒಂದು ಕಡೆ. ಯಾಕಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಎಷ್ಟೋ ಶಕ್ತಿಗಳು ಅಂತ ಹೇಳಿದಾಗ, ಸೊ ಇದು ದೇಹಕ್ಕೆ ಏನಾದರೂ ಎಂಟ್ರ್ ಆದಾಗ ಈ ದೇಹ ನೋಡ್ಬೋದು. ಈಗ ಮನುಷ್ಯ ಈ ಮನುಷ್ಯ 70 kg ಇದ್ದಾನೆ ಅಂತಲೇ ಅನ್ಕೊಳ್ಳಿ ಮೇಡಮ್. ಆ ಮನುಷ್ಯನ ದೇಹ ಫಸ್ಟ್ ಆಗಿ ಒಂಥರ ಭಾರ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇರಲ್ಲ, ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊತಾರೆ. ಅವ್ರು ನೋಡ್ಬಿಟ್ಟು ಕಳೆದ 2 ತಿಂಗಳು 70 kg ಇದ್ನಲ್ಲ, ಯಾಕೋ ಮೈ ಭಾರ ಆಗ್ತಾ ಇದೆ, ನಾನು ಏನಾದರೂ ವೆಯ್ಟ್ ಜಾಸ್ತಿ ಆಗಿರ್ಬೋದು ಅಂತ. ಆದರೆ ವೆಯ್ಟ್ ಕರೆಕ್ಟ್ ಆಗಿದೆಯಲ್ಲ, ಇದೇನಿದು ಅಂತ. ಸೊ ಅದನ್ನು ನಾವು ಫಸ್ಟು ತಿಳ್ಕೊಬೇಕು. ಕೆಲವೊಂದೊಂದು ಸತಿ ನಮ್ಮ ದೇಹ ಇದ್ದಕ್ಕಿದ್ದಂತೆಯೇ ಭಾರ ಆಗುತ್ತೆ. ಹಾಗೇನೇ ತೂಕದ ಮಿಷಿನ್ ಮೇಲೆ ನಿಂತಾಗ ತೂಕದ ಮಿಷಿನು ಕರೆಕ್ಟಾಗಿ ಎಷ್ಟು ವೆಯ್ಟ್ ಇದೆಯೋ ಅಷ್ಟೇ, ಆದರೆ ದೇಹದ ತೂಕ ಜಾಸ್ತಿ ಆಗಿರುತ್ತೆ. ಅಂದರೆ ಆ ಸೋಲ್ದು ಗ್ರಾವಿಟಿ ಅಥವಾ ಆ ಸೋಲ್ದು ತೂಕ ಅಂತ ಏನು ಹೇಳ್ತೀವಿ, ಅದು ಇದರೊಳಗಡೆ ಎಂಟ್ರ್ ಆಗಿರೋದ್ರಿಂದ ಇವರ ತೂಕವು ಸಮೇತ ಜಾಸ್ತಿ ಆಗುತ್ತೆ ಕೆಲವೊಂದೊಂದು ಸಂದರ್ಭದಲ್ಲಿ. ಯಾಕಂದರೆ ಕೆಲವರು ತುಂಬ ತಿನ್ನಾಗಿರ್ತಾರೆ, ಕೆಲವರು ತುಂಬ ದಪ್ಪ ಆಗ್ತಾರೆ. ಹಾಗೇನೇ ನೋಡ್ಬೋದು, ಕೆಲವರ ಏನಾಗುತ್ತೆ ಅಂದರೆ ತುಂಬ ತಿನ್ನುವಂಥದ್ದು ಅಂತ ನೀವು ಕೇಳ್ಬೋದು. ಹಳ್ಳಿ ಕಡೆ ಹೇಳ್ತಾರೆ, ನಿನ್ಗೇನು ಗಾಳಿ ಸೇರ್ಕೊಂಡ್ಬಿಟ್ಟಿದೆಯಾ, ಈ ಥರ ತಿಂತಾ ಇದೆಯಲ್ಲ ಅಂತ ಹೇಳ್ತಾರೆ. ಸೊ ಕೆಲವೊಂದೊಂದು ಸಂದರ್ಭ ಕೆಲವರು ತುಂಬ ತಿಂತಾರೆ. ಹಾಗೇನೇ ಇವರಿಗೆ ಇಷ್ಟ ಇಲ್ಲದೇ ಇರುವಂಥ ಪದಾರ್ಥಗಳು ಕೆಲವರು ತಿನ್ನೋಕ್ಕೆ ಶುರು ಮಾಡ್ತಾರೆ. ಅಂದರೆ ಯಾವುದಾದ್ರು ಈ ಬೇರೆ ಆ ಆತ್ಮ ಸೇರಿದಾಗ ಅದಕ್ಕೆ ಏನು ಇಷ್ಟ ಇದೆಯೋ ಅದನ್ನು ತಿನ್ನೋಕ್ಕೆ ಇದು ಶುರು ಮಾಡುತ್ತೆ, ಯಾವುದು ಈ ದೇಹ. ಸೊ ಕೆಲವರಿಗೆ ಸ್ಮೋಕಿಂಗ್ ಇರಲ್ಲ, ಕೆಲವರಿಗೆ ಡ್ರಿಂಕ್ಸ್ ಇರಲ್ಲ, ಅದೆಲ್ಲವೂ ಶುರು ಮಾಡುತ್ತೆ. ಹಾಗೇನೇ ಇನ್ನೊಂದೇನು ಅಂದರೆ ಕೆಲವರು ಪೂಜೆ ಮಾಡೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಪೂಜೆ ಮಾಡದೇ ಇರುವಂಥದ್ದು ಇರುತ್ತೆ. ಕೆಲವು ಯಾವುದಾದ್ರೂ ಪೂಜೆ ಮಾಡುವಂತಹ ಆತ್ಮಗಳು ಅಥವಾ ಯಾವುದಾದ್ರೂ ಏನು ದೈವಕ್ಕೆ ಅಂದರೆ ದೈವ ಚಿಂತನೆ ಇರುವಂತಹ ಆತ್ಮಗಳು ಸೇರಿಸಿದ್ರೆ ಸ್ವಲ್ಪ ಇವರನ್ನು ಏನು ಮಾಡುತ್ತೆ, ಒಂದು ದೈವದ ಒಲವಿನ ಕಡೆ ತೊಗೊಂಡು ಹೋಗುವಂಥದ್ದು ಇರುತ್ತೆ. ಆ ನಂತರದಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ದೇಹ ಭಾರ ಆಗೋದು. ಹಾಗೇನೇ ಈ ಶೋಲ್ಡ್ರುಗಳು, ನಮ್ಮ ಭುಜಗಳು ಅಂತ ನಾವು ಏನು ಹೇಳ್ತೀವಿ, ಆ ಭುಜಗಳೆಲ್ಲ ತುಂಬ ಭಾರ ಆಗುವಂಥದ್ದು ಅಂತಂತ. ಹಾಗೆ ಜೊತೆಗೆ ಇನ್ನೊಂದು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕಾಫ್ ಮಸಲ್ಸು, ನಮ್ಮ ಮೀನಖಂಡಗಳು ಅಂತೇನಿದೆ, ಆ ಮೀನಖಂಡಗಳು ನೋವು ಬರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಅತಿಯಾದ ಕೋಪ ಬರುತ್ತೆ ಕೆಲವರಿಗೆ. ಇದು ಜಿನ್ನಿಗೂ ಸಂಬಂಧಪಡುತ್ತೆ. ಜಿನ್ ಇದ್ರೂ ಕೆಲವರಿಗೆ ಅತಿಯಾದ ಕೋಪ ಬರುತ್ತೆ. ಹಾಗೆಯೇ ಗಂಡಸರಾಗಿದ್ದರೆ ಏನಾಗುತ್ತೆ ಅಂದರೆ ಹೊಟ್ಟೆಗಳು ನೋವು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಮನೇನ ಕಂಡ್ರೇ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಯಾವ ಕಾರಣಕ್ಕೆ ಮಾಡ್ಸಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟು ಆಗುತ್ತೆ. ಜೊತೆಗೆ ಅವರಿಗೆ ಮನೆ ಇದ್ದರೆ ಮನೆಗೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ಆಫೀಸಿಗೆ ಹೋಗಬೇಕು ಅಂದರೆ ಆಫೀಸಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಕಾಲುಗಳು ತುಂಬ ಭಾರ ಅನಿಸೋದು. ಆಮೇಲೆ ಶರೀರದಲ್ಲಿ ನಿದ್ರಾಹೀನತೆ ಬರುತ್ತೆ. ಅಂದರೆ ಶರೀರ ಅಂದಾಗ ನಾವು ಮಲ್ಕೊಳ್ಳೋದು ಹಗಲು ಟೈಮೆಲ್ಲ ನಾವು ಕೆಲಸ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ರಾತ್ರಿ ಬಂದು ನಾವು ಮಲ್ಕೊಳ್ಳೋಕ್ಕೆ ಅಥವಾ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ನಾವೇನು ಹೋಗ್ತೀವಿ, ಅಂಥ ಸಂದರ್ಭದಲ್ಲಿ ನಿದ್ದೆ ಬರದೇ ಇರುವಂಥದ್ದು. ಆಮೇಲೆ ಕೆಲವ್ರನ್ನ ನೀವು ಕೇಳ್ಬೋದು, ತುಂಬ ನಮ್ಗೆ ಯಾಕೋ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಮೇಡಮ್, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಕನಸುಗಳು ಬೀಳುವಂಥದ್ದು. ಆಮೇಲೆ ಕೆಲವೊಂದೊಂದು ಸಂದರ್ಭದಲ್ಲಿ ಸುಮ್ಮನೆ ತಾನಾಗೆ ನಗುವಂಥದ್ದು, ಸುಮ್ಮನೆ ಕೂತ್ಕೊಂಡ್ಬಿಡೋದು. ಕೆಲವು ಲೇಸಿನೆಸ್ ಮಾಡ್ತಾರೆ ನೋಡಿ, ಆ್ಯಕ್ಚುಲಿ ಅವ್ರದ್ದಲ್ಲ ಅದು, ಆ ಒಳಗಡೆ ಆ ಥರ ಎಂಟ್ರ್ ಆದಾಗ ಅದು ಇವರ ಮೇಲೆ ದಬ್ಬಾಳಿಕೆ, ನಾ ಹೇಳಿದೆ ಲಾಸ್ಟ್ ಟೈಮು, ದಬ್ಬಾಳಿಕೆಯಿಂದ ಇವರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಹಾಗೆ ಕೆಲವರಿಗೆ ಅತಿಯಾಗಿ ಬಾಯಾರಿಕೆ ಇರ್ತದೆ. ಕೆಲವ್ರಿಗೆ ಏನು ಮಾಡುತ್ತೆ ಅಂದರೆ ಗಂಟ್ಲು ಒಣಗ್ತಾ ಇರೋದು, ಗಂಟ್ಲ ಹತ್ರ ಏನೋ ಸಿಕ್ಕಾಕೊಂಡಂಗೆ ಆಗೋದು. ಕೆಲವರಿಗೆ ಕನಸಲ್ಲಿ ಸತ್ತವರ ದನಿ ಕೇಳೋದು, ಸತ್ತವ್ರದ್ದು ಒಂದು ವಾಯ್ಸ್ ಕೇಳ್ತಾ ಇರುತ್ತೆ ಅಂತಂತ. ಆಮೇಲೆ ಇನ್ನೂ ಕೆಲವರಿಗೆ ಹತ್ತಿರದಲ್ಲಿ ಏನೋ ವಸ್ತು ಇದೆ ಅಂತ ಹೇಳ್ತಾರೆ, ಬಟ್ ಆ ವಸ್ತು ಇರೋದೇ ಇಲ್ಲ. ಸೊ ಈ ಥರ ವಿಚಿತ್ರವಾಗಿ ಅವ್ರಿಗೆ ಹೇಳ್ತಾ ಇರುತ್ತೆ. ಸೊ ಜೊತೆಗೆ ಮತ್ತೆ ಅವ್ರಿಗೆ ಏನಾಗುತ್ತೆ ಅಂದರೆ ಜ್ವರ ಕಾಣಿಸ್ತಾ ಇರುತ್ತೆ. ರಿಪೀಟೆಡ್ ಆಗಿ ಅವರ ದೇಹದಲ್ಲಿ ಒಂಥರ ಜ್ವರ ಬರ್ತಾ ಇರೋದು. ಥರ್ಮಾಮೀಟ್ರ್ ಇಟ್ಟಿದ್ರೆ ಥರ್ಮಾಮೀಟ್ರ್ ಇಟ್ಟಾಗ ನೋಡಿದಾಗ ಟೆಂಪ್ರೇಚರ್ ಇಲ್ಲ, 98.8 ಇರುತ್ತೆ, ಬಟ್ ಮೈ ಒಂಥರ ಬಿಸಿ ಇರುತ್ತೆ. ಆಮೇಲೆ ಫೀಮೇಲ್ಸು ಅಂತಂದಾಗ ಅಂದರೆ ಹೆಣ್ಮಕ್ಳು ಅಂತಂದಾಗ ನಮ್ಮ ಋತುಸ್ರಾವದಲ್ಲಿ ಏನು ಬದಲಾವಣೆಗಳಾಗುತ್ತೆ. ಬದಲಾವಣೆಗೆ ಅಂತಂದರೆ ತುಂಬ ಹೊಟ್ಟೆ ನೋವು ಬರುವಂಥದ್ದು, 15-20 ದಿನಕ್ಕೊಂದ್ಸತಿ ಆಗೋದು, ಮತ್ತು ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು. ಕೆಲವರಿಗೆ ಮೋಷನ್
ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಮೋಷನ್ ಅಂತಂದಾಗ ಕರೆಕ್ಟಾಗಿ ಪಾಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಂತ. ಇನ್ನೂ ಕೆಲವರು ಮಾಡಿಸಿರೋದು ವಿಚಿತ್ರವಾಗಿ ಮಾಡಿಸಿರ್ತಾರೆ. ಬಾನಾಮತಿ ಪ್ರಯೋಗ ಎಲ್ಲ ಮಾಡಿಸಿದಾಗ ಕೆಲವರು ಬೀದಿಗೆ ಬಂದೇ ಅವರು ಕಿರ್ಚಾಡಬೇಕು, ಗಲಾಟೆ ಮಾಡಬೇಕು ಅಂತ ಆ ಥರದ್ದೆಲ್ಲ ಯಾವುದಾದ್ರೂ ಇತ್ತು ಅಂದಾಗ ಸೇರಿಸಿದಾಗಲೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೆಲವ್ರನ್ನ ನೀವು ನೋಡ್ಬೋದು, ಚೆನ್ನಾಗಿರೋ ಹುಡುಗರು ಹುಡುಗಿರನ್ನ ನೋಡಿದ ತಕ್ಷಣ ನಾಚ್ಕೊಳ್ಳುವಂಥದ್ದು, ಹುಡುಗರ ಮೇಲೇನೂ ಸೇರಿಸಿರ್ತಾರೆ. ಆ್ಯಕ್ಚುಲಿ ಆ ಥರ ಕೇಸಸ್ ನಾನು ನೋಡಿದ್ದೀನಿ, ತೊಗೊಂಡಿದ್ದೀನಿ, ಅದನ್ನು ಗುಣ ಮಾಡಿಕೊಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವರಿಗೆ ಮಾತಿಲ್ಲದೆ ಸುಮ್ಮನೆ ನಗ್ತಾ ಇರ್ತಾರೆ, ಏನೂ ಮಾತಾಡಲ್ಲ. ಕೆಲವರು ಸುಮ್ಮನೆ ಬಂದು ಕೂತ್ಕೋತಾರೆ, ಬಂದು ಕೂತ್ಕೊಂಡ ತಕ್ಷಣ ನಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಗೊತ್ತಿರಲ್ಲ. ತಂದೆ ತಾಯಿ ಹೇಳ್ತಾರೆ, ಯಾಕೋ ಮಾತಾಡ್ತಾ ಇದ್ದಾನೆ, ಅವನು ಸುಮ್ಮನೆ ನಗ್ತಾ ಇರ್ತಾನೆ, ಅದಕ್ಕೆ ಕಾರಣನೇ ಗೊತ್ತಿಲ್ಲ ಅಂತ. ಅಂದರೆ ಮಾಡಿಸುವಾಗ ಅವರು ಆ ಥರ ಒಂದು ಮಾಡಿಸಿರೋದು. ಆಗ ಮಾಂತ್ರಿಕರು ಸೆಲೆಕ್ಟ್ ಮಾಡ್ಕೋತಾರೆ, ಇವರು ಕೊಟ್ಟಿರುವಂತಹ ಅಂದರೆ ಇವ್ರು ಬಂದಿರುವಂಥ ಹೇಳುತ್ತಾ ಇರುವಂಥ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಇರುವಂಥ ಆತ್ಮನ ಸೇರಿಸ್ಬೇಕು ಅಂತ ಮಾಂತ್ರಿಕರು ಚೂಸ್ ಮಾಡ್ಕೋತಾರೆ. ಯಾಕಂದರೆ ಬಂದು ಅವ್ರು ಹೇಳ್ತಾರಲ್ವಾ, ಇದೇ ಥರ ಮಾಡಿಸಿ, ಈ ಥರ ಹಿಂಗೆ ಮಾಡಿಸಿ ಅಂತಂದಾಗ ಅವ್ರು ಚೂಸ್ ಮಾಡ್ತಾರೆ ಯಾವ ರೀತಿಯ ಆತ್ಮಗಳನ್ನ ಸೆಲೆಕ್ಟ್ ಮಾಡಿ ಬಿಡಬೇಕು ಅಂತ. ಸೊ ಆವಾಗ ಅವ್ರು ಆ ಥರ ಎಲ್ಲ ಮಾಡ್ತಾರೆ ಅಂತ. ಕೆಲವ್ರಿಗೆ ಇನ್ನೂ ನೋಡ್ಬೋದು, ಎಚ್ಚರ ತಪ್ಪಿ ಬಿಡೋದು, ಈ ಥರ ನೆಗೆಟಿವ್ ಎನರ್ಜಿ ಅಥವಾ ಪ್ರೇತಾತ್ಮಗಳು ಸೇರಿಸಿದಾಗ ಕೆಲವ್ರು ಗ್ಯಾಸ್ ಹತ್ರ ಹೋದಾಗ ಎಚ್ಚರ ತಪ್ಪಿ ಬೀಳೋದು, ಅಥವಾ ತಲೆ ಸುತ್ತು ಬಂತು ಅಂತ ಅನ್ನೋದು. ಆಮೇಲೆ ಅವ್ರ ಮುಖದಲ್ಲಿ ತುಂಬ ಬದಲಾವಣೆ ಬಂದ್ಬಿಡುತ್ತೆ. ಒಂಥರ ತುಂಬ ಚೆನ್ನಾಗಿರ್ತಾರೆ ಅಂದ್ಕೊಳ್ಳಿ, ಅವ್ರ ಮುಖ ಒಂಥರ ಹಳದಿ ಥರ, ಅಥವಾ ಒಂಥರ ಕೆಲವ್ರು ಹಿಂಗೆ ನಾವು ಹೇಳ್ತೀವಿ ಮೆಡಿಕಲ್ ಟರ್ಮಲ್ಲಿ ತುಂಬ ಪೇಲ್ ಆಗಿದ್ದಾರೆ ಅಂತ, ಆ ಥರ ಒಂಥರ ಬಿಳಿಚ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಥರ ಬಿಳಿಚ್ಕೊಳ್ಳುವಂಥದ್ದು. ಕೆಲವ್ರಿಗೆ ಕಣ್ಣು ತುಂಬ ಕೆಂಪಾಗೋದು, ಆಮೇಲೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರೋಕ್ಕೆ ಶುರುವಾಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೆಡಿಕಲಿ ನಮಗೆಲ್ಲನೂ ನಾರ್ಮಲ್ ಇತ್ತು ಅಂತಂದಾಗ ಈ ಥರ ಏನಾದರೂ ಹೊಟ್ಟೆಗಳು ನೋವು ಬರ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಏನು ಆತ್ಮಚಿಕಿತ್ಸೆ ಅಥವಾ ನಮ್ಮಂಥವ್ರ ಹತ್ರ ನೀವು ಆಧ್ಯಾತ್ಮದ ಮೊರೆ ಹೋಗಬೇಕು ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ನೂ ಕೆಲವರು ಮಲಗಿರ್ತಾರೆ, ಮಲಗಿರೋತ್ತಿಗೆ ಸಡನ್ನಾಗಿ ಬೆಚ್ಚಿ ಬೀಳುವಂಥದ್ದು, ಹಾಗೇನೇ ತಲೆ ಭಾರ ಅನ್ನೋದು. ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕು, ಕೆಲವರು ಹೇಳ್ತಾರೆ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗೋದೇ ಇಲ್ಲ, ನನಗೆ ತುಂಬ ಮೈಕೈ ನೋವು ಬಂದ್ಬಿಟ್ಟಿದೆ, ಎದ್ದು ನನಗೆ ಅಂದರೆ 6 ಗಂಟೆಗೆ ಎಚ್ಚರ ಆಗಿರುತ್ತೆ, ಬಟ್ ಎದ್ದೇಳೋಕ್ಕಾಗ್ತಾ ಇಲ್ಲ, ತುಂಬ ಮೈ ಭಾರ, ಕಾಲು ಭಾರ ಎಲ್ಲ ಬಂದಿರುತ್ತೆ, ತಲೆ ತುಂಬ ಭಾರ ಬಂದ್ಬಿಟ್ಟಿರುತ್ತೆ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಈ ಥರ ಎಲ್ಲ ಇದು ಪ್ರೇತಾತ್ಮಗಳ ಸೇರಿಸಿದ್ದು ಅಲ್ಲದೇ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರೊಬ್ಬರಿಗೆ ಭೂತ ಬಾಧೆ ಆಗಿರ್ಬೋದು, ಅಥವಾ ಪ್ರೇತ ಬಾಧೆ ಆಗಿರ್ಬೋದು, ಅಥವಾ ಬ್ರಹ್ಮ ರಾಕ್ಷಸಗಳನ್ನ, ಈ ಥರ ಕೆಲವೆಲ್ಲ ಇದ್ದಾವೆ, ಅಥವಾ ಜಿನ್ಗಳನ್ನ ಸೇರಿಸೋದಂಥದ್ದು ಹೇಳ್ತಾರೆ. ಸೊ ಅದು ಜಿನ್ ಬಗ್ಗೆ ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಸೊ ಈ ಥರ ಎಲ್ಲ ಸೇರಿಸಿದಾಗ ಇವೆಲ್ಲ ತೊಂದರೆ ಆಗುತ್ತೆ. ಹಾಗೆ ಕೆಲವೊಂದೊಂದು ಹೆಣ್ಣಿನ ಮೇಲೆ ಗಂಡಿನ ಆತ್ಮಗಳೇನಾದರೂ ಸೇರಿಸ್ತು ಅಂತಂದಾಗ ಅದು ರಾತ್ರಿ ಇವ್ರ ಜೊತೆ ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡ್ತಾ ಇರುತ್ತೆ, ಬಟ್ ಇವ್ರಿಗೆ ಗೊತ್ತೇ ಇರೋದಿಲ್ಲ. ಅದು ಕೆಲವರು ಹೇಳ್ಕೊತಾರೆ ಏನಂತ ಹೇಳ್ಬಿಟ್ಟು, ಈ ಥರ ತೊಂದರೆ ಆಗ್ತಾ ಇದೆ, ಕುತ್ತಿಗೆ ಮೇಲೆ ಕೂತಂಗೆ, ಎದೆ ಮೇಲೆ ಕೂತಂಗೆ, ಯಾರೋ ರಾತ್ರಿ ನನ್ನ ಏನೋ ಒಂಥರ ಮಾಡ್ದಂಗೆ, ರಾತ್ರಿ ಪಕ್ಕದಲ್ಲಿ ಯಾರೋ ಮಲಗಿರ್ತಾರೆ ಅಂತ, ಆದರೆ ನಂಗೆ ಗೊತ್ತಾಗ್ತಾ ಇದೆ, ನಮ್ಮ ಮನೇಲಿ ಯಾರು ಹೇಳಿದ್ರು ನಂಬ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲವೂ ಇದೆ ನಿಜವಾಗ್ಲೂ. ಯಾಕೆ ಅಂತಂದರೆ ಈ ಥರ ಎಲ್ಲರೂ ಬೇರೆ ಯಾರಾದರೂ ಸೇರಿಸಿದಾಗ್ಲೂ ತೊಂದರೆ ಆಗುತ್ತೆ. ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ತಾನಾಗೆ ಬಂದು ಸೇರಿದಾಗ್ಲೂ ತೊಂದರೆ ಆಗುತ್ತೆ. ಹಾಗೇನೇ ಇದು ಕರ್ಮ ಮತ್ತು ಸಿದ್ಧಾಂತ, ಜೊತೆಗೆ ನಮ್ಮ ಪುನರ್ಜನ್ಮದು ಅಂದರೆ ಹಿಂದಿನ ಜನ್ಮದ ಸುಕೃತ, ಅಂದರೆ ಸುಕೃತ ಅಂತಲೇ ಹೇಳ್ಕೋಬೇಕು. ಯಾಕಂದರೆ ಆ ಕರ್ಮಗಳು ಇತ್ತು ಅಂತಂದರೆ ಪ್ರೆಸೆಂಟ್ ಜೀವನದಲ್ಲೂ ನಾವು ಈ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ. ಪ್ರಿಯ ವೀಕ್ಷಕರೇ, ಗುರುಜಿ, ಇನ್ನು ನೀವು ಪ್ರತಿ ಸಂಚಿಕೆಯಲ್ಲಿ ಹೇಳೋ ಥರ ಇವತ್ತಿನ ಸಂಚಿಕೆಯಲ್ಲಿ ಯಾವ ಪರಿಹಾರ ತಂದಿದ್ದೀರಾ? ಇವತ್ತಿನ ಸಂಚಿಕೆಯ ಪರಿಹಾರ ಅಂತಂದರೆ, ಯಾರಾದರೂ ಆತ್ಮವನ್ನು ಸೇರಿಸಿದಾಗ ಅಥವಾ ನಮ್ಮ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೇಳಬೇಕು ಅಂದಾಗ ಗರ್ಭಕ್ಕೆ ಅದು ಎಂಟ್ರಾಗಿದೆ ಅಂತಲೇ ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ನಮ್ಮ ಫೆಲೋಪಿಯನ್ ಟ್ಯೂಬ್ ಅಥವಾ ಓವೇರೀಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿ ತಿಂಗಳಲ್ಲಿ 28 ದಿನಕ್ಕೆ ನಮಗೆ ಋತುಸ್ರಾವ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಕೆಲವರಿಗೆ 30 ಡೇಸ್ಗೆ. ಇದನ್ನು ನಾನು ಯೂಟ್ಯೂಬಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ಕಾರ್ಯಕ್ರಮದ ಮುಖಾಂತರ ನೋಡ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕುಲದೇವರು ಗೊತ್ತಿದ್ರೂ ಸರಿಯೇ ಅಥವಾ ಗೊತ್ತಿಲ್ಲದಿದ್ದರೂ ಸರಿಯೇ, ನೀವೇನು ಮಾಡಬೇಕು ಅಂದರೆ ಕುಲದೇವರಿಗೆ ಕಡಲೆ ಮತ್ತು ಬೇಳೆಯ ಒಬ್ಬಟ್ಟನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ನೀವು ಸಮೇತ ಯಾರು ತೊಂದರೆ ಅನುಭವಿಸ್ತಾ ಇದ್ದೀರಿ ಅವರೂ ತಿನ್ನಬೇಕು ಅಂತ. ಏನು ಮೇಡಮ್, ಕಡಲೆಬೇಳೆ ಒಬ್ಬಟ್ಟಲ್ಲಿ ನಮಗೆ ಪರಿಹಾರ ಆಗ್ಬಿಡುತ್ತಾ ಅಂತ ಮಾಡಿ ನೋಡಿ, ಆ ನಂತರ ದಿನಗಳಲ್ಲಿ ನನಗೆ ಹೇಳಿ ಅಂತ ಹೇಳ್ತೀನಿ. ಹಾಗೇನೇ ಇನ್ನೊಂದು ಪರಿಹಾರ ಹೇಳ್ಬಿಡ್ಲಾ? ಇನ್ನೊಂದು ಪರಿಹಾರ ಏನು ಅಂತಂದರೆ, ಗಟ್ಟಿ ಮೊಸರು ತೊಗೋಬೇಕು ನೀವು. ಆ ಗಟ್ಟಿ ಮೊಸರಿಗೆ ನೀವು ಯಾವುದೇ ರೀತಿಯ ಸಾಲ್ಟ್ ಹಾಕಬಾರ್ದು, ಪೆಪ್ಪರು, ಶುಗರು ಏನೂ ಹಾಕಬಾರ್ದು. ಸೊ ಯಾರು ಈ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ ಅಥವಾ ಮಕ್ಕಳಿಗೆ, ಯಾಕಂದರೆ ಗರ್ಭಕ್ಕೆ ಸಂಬಂಧಪಟ್ಟಿರುವಂತಹ ಗರ್ಭಕ್ಕೆ ಕಟ್ಟು ಹಾಕುವಂಥದ್ದು, ಅಥವಾ ಗರ್ಭಕ್ಕೆ ಮದ್ದಿಡುವಂಥದ್ದು, ಅಥವಾ ಗರ್ಭದಾನಕ್ಕೆ ಅಂದರೆ ಗರ್ಭವೇ ಧರಿಸಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಸತಿ ಆತ್ಮಗಳನ್ನ ಎಂಟ್ರ್ ಮಾಡಿಸಿಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲೂ ನೀವು ಇದನ್ನು ಉಪಯೋಗಿಸ್ಬೋದು. ಪ್ರಿಯ ವೀಕ್ಷಕರು, ಏನು ಅಂದರೆ ನಾವು ಹೇಳ್ತೀವಲ್ಲ, ಬಾಳೆ ದಿಂಡು ಬರುತ್ತಲ್ಲ, ಬಾಳೆ ಹೂ ಬರುತ್ತಲ್ಲ, ಆ ಬಾಳೆ ಹೂವಲ್ಲಿ ಬಿಳಿ ಬಿಳಿ ಬರುತ್ತೆ ನೋಡಿ, ಅದನ್ನು ನೀವು ಏನು ಮಾಡ್ಬೋದು, ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೋದು, ಅದು ಕೈಯಲ್ಲಿ ಹಿಂಗೆ ಹಿಸ್ಕೋಬೋದು, ಇಲ್ಲದಿದ್ದರೆ ಕ್ಲೀನಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ನೀವು
ಬೆಳಿಗ್ಗೆ ಎದ್ದು ತಲೆಯಿಂದ ಸ್ನಾನ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಆ ಮೊಸರು ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನು 1 ಟೀ ಸ್ಪೂನ್ ಥರ ನೀವು ದಿನ ಸೇವಿಸ್ತಾ ಕಂಟಿನ್ಯೂಸ್ 48 ಡೇಸ್ ಬಂದಾಗ ನಿಮಗೆ ಒಂದು ಕನಸೇನಾದರೂ ಕಾಣುತ್ತೆ. ಇಲ್ಲದಿದ್ದರೆ ಆ 48 ಡೇಸ್ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ರೂಪದಲ್ಲಿ ನಿಮಗೆ ಗರ್ಭಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ನಿವಾರಣೆಗೆ ದಾರಿ ತೋರಿಸುತ್ತೆ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಮಾಡಿ ನೋಡಿ ಇದನ್ನು. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ, ಜೊತೆಗೆ ಪರಿಹಾರಗಳನ್ನು ಹೇಳಿದ್ದಕ್ಕೆ. ನಿಮಗೂ ಥ್ಯಾಂಕ್ಸು. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ಚಾನಲ್ನ ವೀಕ್ಷಕರಿಗೆ ನಮಸ್ತೆ ಅಂತ ಹೇಳ್ತಾ, ಆ್ಯಕ್ಚುಲಿ ಮೊದಲಿಗೆ ನಾನು ಗುರುವರಿಯರನ್ನ ವಂದಿಸಬೇಕಿತ್ತು, ಕೊನೆಯಲ್ಲಿ ವಂದಿಸ್ತಾ ಇದ್ದೀನಿ. ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನ ವಂದಿಸ್ತೀನಿ. ಹಾಗೆ ನನ್ನ ಮಾತೃದೇವತೆಗೂ ವಂದಿಸ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.